ನಮಸ್ಕಾರ ಕರ್ನಾಡು. ನನ್ನ ಪುಟ್ಟದಾದ ಯೂಟ್ಯೂಬ್ ಚಾನಲ್ SP ಡ್ರೀಮ್ ಆರ್ಟ್ಸ್ಗೆ ಸ್ವಾಗತ. ನನಗೆ ಪೇಂಟಿಂಗ್ ಮಾಡೋದು ಅಂದರೆ ಭಾಳ ಇಷ್ಟ. ನಮ್ಮನೆ ಅಂದವಾಗಿ ಕಾಣಲಿ ಅಂತ ಪೇಂಟಿಂಗ್ ಮಾಡೋಳು ನಾನು. ಆದರೆ ಹೋಗ್ತಾ ನನಗನ್ನಿಸ್ತು, ನಾನು ಯಾಕೆ ಈ ಥರ ಚಾನಲ್ ಕ್ರಿಯೇಟ್ ಮಾಡಿ ಪೇಂಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಬಾರ್ದು ಅಂತ. ನಿಮ್ಮನೇಲಿ ಚಿಕ್ಕ ಮಕ್ಕಳಿಗೆ ಯೂಸ್ ಆಗ್ಬೋದು, ಅಥವಾ ನಿಮ್ಮಗಳಿಗೆ ಯಾರಾದರೂ ನಿಮ್ಮನೇನ ಡೆಕೋರೇಟ್ ಮಾಡಬೇಕು, ನಿಮ್ಮನೇನ ಅಂದವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಆಸೆ ಇರೋರಿಗೆ ಇದು ಯೂಸ್ ಆಗ್ಬೋದು ಅಂತ ಹೇಳಿ. ಸೊ ಹಾಗಾಗಿ ತಡ ಯಾಕೆ, ಶುರು ಮಾಡೋಣ. ಇವತ್ತು ನಾನು ಮಾಡ್ತಿರೋ ಪೇಂಟಿಂಗ್ ನಮ್ಮ ಗಣೇಶ. ಏನೋ ಗೊತ್ತಿಲ್ಲ, ನನಗೆ ಚಿಕ್ಕ ವಯಸ್ಸಿಂದ ಗಣೇಶ ಅಂದರೆ ಭಾಳ ಪ್ರೀತಿ, ನಂಬಿಕೆ, ಭಕ್ತಿ, ಏನೋ ಒಂಥರ ತುಂಬ ಇಷ್ಟ ನನಗೆ. ಮೊದಲೆಲ್ಲ ನಮ್ಮ ಮನೆ ತುಂಬ ಗಣೇಶನೇ ತುಂಬಿರೋದು. ಇವಾಗ ನಮ್ಮ ಮನೆಯಲ್ಲಿ ನನ್ನ ಕೈಯಾರ ಏನಕ್ಕೆ ಪೇಂಟಿಂಗ್ ಮಾಡಬಾರ್ದು ಅಂತ ಇವತ್ತು ನಾನು ಗಣೇಶನ ಬಿಡಿಸ್ತಿದ್ದೇನೆ. ಗಣೇಶನ ಬಿಡಿಸೋದಕ್ಕೆ ಫಸ್ಟು ನನಗೆ ಅಯ್ಯೋ ಹೆಂಗೆ ಬರುತ್ತೋ ಏನೋ ಅಂತ ತುಂಬ ಭಯ ಇತ್ತು. ಆದರೆ ಗಣೇಶನ ಮೇಲೆ ನಂಬಿಕೆ ಇಟ್ಟು ನಾನು ಗಣೇಶ ಪೇಂಟಿಂಗ್ನ ಶುರು ಮಾಡ್ತಾಯಿದ್ದೇನೆ. ಮೊದಲಿಗೆ ನಾನು ಗೋಡೆ ಮೇಲೆ ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಪೇಂಟಿಂಗ್ ತುಂಬೋಕ್ಕೆ ಶುರು ಮಾಡಿದೆ. ಎಂಥ ಪ್ರೊಫೆಷ್ನಲ್ ಆರ್ಟಿಸ್ಟ್ ಆದರೂ ಪೇಂಟಿಂಗ್ ಮಾಡಬೇಕಿದ್ರೆ ಒಂದು ಸಣ್ಣ ಮಿಸ್ಟೇಕ್ ಆದರೂ ಹಾಗೆ ಆಗುತ್ತೆ. ಆದರೆ ಮಿಸ್ಟೇಕನ್ನು ಬೇಜಾರು ಮಾಡಿಕೊಂಡು ಫಸ್ಟ್ರೇಟ್ ಮಾಡಿಕೊಂಡು ಕೂರೋದು ಬದಲು ಅದನ್ನೇ ಕ್ರಿಯೇಟಿವ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಯೋಚನೆ ಮಾಡಿ ಪೇಂಟಿಂಗ್ನ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಗಣೇಶನ ಪೆನ್ಸಿಲಲ್ಲಿ ಪೇಪರ್ ಮೇಲೆ ಬಿಡಿಸ್ತಿದ್ದೆ. ಆವಾಗ ಪೇಂಟಿಂಗ್ ಏನು ಫಿಲ್ ಮಾಡ್ತಿರಲಿಲ್ಲ. ಇವಾಗ ನನ್ನ ಕೈಯಾರೆ ನಾನೇ ಗೋಡೆ ಮೇಲೆ ಬಿಡಿಸಿ ಅದಕ್ಕೆ ಪೇಂಟಿಂಗ್ ತುಂಬಬೇಕು ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಸ್ಕಿನ್ ಕಲರ್ ಮಿಕ್ಸಿಂಗ್ ಮಾಡಬೇಕಿದ್ರೆ ತಾಳ್ಮೆ ಸ್ವಲ್ಪ ತುಂಬಾ ಮುಖ್ಯ ಆಗುತ್ತೆ. ನಿಮಗೆ ಎಷ್ಟು ಬೇಕು ಅಂತೇಳಿ ಅಳತೆ ಮಾಡಿಕೊಂಡು ನಿಧಾನವಾಗಿ ಮಿಕ್ಸಿಂಗ್ ಮಾಡ್ಕೋಬೇಕಾಗತ್ತೆ ಕಲರಿಂಗು. ಈಗ ಸ್ವಲ್ಪ ನೀವು ಮಿಕ್ಸಿಂಗ್ ಮಾಡಿಕೊಂಡು ಆಮೇಲೆ ಮುಗಿದಾದ್ಮೇಲೆ ಇನ್ನೊಂದ್ಸರಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಸೊ ಮೊದಲಿಗೆ ನೀವು ಎಷ್ಟು ಬೇಕು ಅಂತ ಅಳತೆಯಲ್ಲಿ ಮಿಕ್ಸಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು. ನನಗೆ ಚಿಕ್ಕ ವಯಸ್ಸಲ್ಲಿ ನಾನು ಪೇಂಟಿಂಗ್ ಡ್ರಾಯಿಂಗ್ ಮಾಡ್ತಿದ್ರೆ ನಮ್ಮ ಮನೇಲಿ ತುಂಬ ಹೊಗಳೋರು ನನ್ನ, ವಾವ್ ಇಷ್ಟೊಂದು ಚೆನ್ನಾಗಿ ಬಿಡಿಸ್ತೀಯ ನೀನು ಅಂತ ಅಂದ್ಬಿಟ್ಟು. ಎಲ್ಲೋ ಒಂದು ಕಡೆ ಅದೇ ನನ್ನ ಮೋಟಿವೇಶನ್ ಆಗಿರ್ಬೋದು. ಈಗಲೂ ಕೂಡ ನಾನು ಚಿಕ್ಕ ವಯಸ್ಸಿಂದ ಬಿಡಿಸಿರುವಂಥ ಪೇಂಟಿಂಗ್, ಸ್ಕೆಚಿಂಗ್, ಡ್ರಾಯಿಂಗ್ಸ್ ಎಲ್ಲನೂ ನಾನು ಪ್ರಿಸರ್ವ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ನಾನು ಈ ಗಣೇಶ ಪೇಂಟಿಂಗ್ನ ಮಾರ್ನಿಂಗ್ 11 o'clock ಶುರು ಮಾಡಿದ್ದಕ್ಕೆ ಈವ್ನಿಂಗ್ 6:37 ಅರೌಂಡು ನಾನು ಮುಗಿಸಿದ್ದು. ಹೊಸ್ದಾಗಿ ಈಗ ಕಲಿತಿದ್ದೀರಾ ನೀವು, ಬಿಗಿನರ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿತಿದೆ, ಅಯ್ಯೋ ನಾನು ಇಷ್ಟು ನಿಧಾನ ಅಂತ ಅಂದ್ಕೊಳ್ದೆ. ಕಲಿಯೋದಕ್ಕೆ ಪ್ರಯತ್ನ ಮಾಡಿ, ತಪ್ಪಾದರೆ ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಸ್ವಲ್ಪ ರೆಸ್ಟ್ ತಗೊಂಡು ನಿಧಾನಕ್ಕೆ ಮಾಡಿ. ಬೇಗ ಮಾಡಿ ಆತರ ಪಟ್ಕೊಂಡು ತಪ್ಪು ಮಾಡೋದಕ್ಕಿಂತ ನಿಧಾನವಾಗಿ ಮಾಡಿದರೂ ಚಂದವಾಗಿ ಮಾಡಬೇಕು ಅಂತ ನನ್ನ ಅನಿಸಿಕೆ. ನಿಮಗೆ ಚಾನ್ಸ್ ಸಿಕ್ತಾಗೆಲ್ಲ ಕೂತು ಪೇಂಟಿಂಗ್ ಮಾಡೋದನ್ನು ಯೂಸ್ ಮಾಡ್ಕೊಳ್ಳಿ. ಏಕೆಂದರೆ ತುಂಬ ಹೊತ್ತು ನಿಂತ್ಕೊಂಡು ಮಾಡಿದ್ರೆ ಅದು ಸ್ಟ್ರೈನ್ ಆಗುತ್ತೆ, ಆಮೇಲೆ ನಿಮಗೆ ಎಫೆಕ್ಟ್ ಆಗುತ್ತೆ. ಪೇಂಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಮಾಡೋ ದಿನಕ್ಕೆ ನೋವು ಗೊತ್ತಾಗುತ್ತೆ. ಪೇಂಟಿಂಗಲ್ಲಿ ಬಾರ್ಡರ್ ಲೈನ್ ಅಂತೂ ತುಂಬ ಇಂಪಾರ್ಟೆಂಟ್. ಮಧ್ಯದಲ್ಲಿ ನೀವು ಹೆಂಗಾದರೂ ಪೇಂಟ್ ಫಿಲ್ ಮಾಡ್ಬೋದು, ಆದರೆ ಬಾರ್ಡರ್ ಲೈನ್ ನೀವು ಕವರ್ ಮಾಡಬೇಕಿದ್ರೆ ತುಂಬಾ ತಾಳ್ಮೆ ಬೇಕಾಗತ್ತೆ. ಸ್ವಲ್ಪ ಆಚೆ ಈಚೆ ಹೋಯ್ತು ಅಂತಂದರೆ ಸಡನ್ನಾಗಿ ಫಸ್ಟ್ರೇಟ್ ಆಗಿಬಿಡ್ತೀವಿ. ಕಲರ್ ಮಿಕ್ಸಿಂಗ್ ಮಾಡಬೇಕಿದ್ರೆ ಜಾಸ್ತಿ ನೀರನ್ನು ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ, ತುಂಬ ತಿನ್ ಅನಿಸ್ಬಿಡತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾನು ಪೇಂಟಿಂಗ್ ಮಾಡಬೇಕಿದ್ರೆ ಈ ಫೇಸ್ ಪಾರ್ಟ್ ಅನ್ನೋದೇನಿದೆ ಅದನ್ನು ನಾನು ಕೊನೆಗೆ ಇಟ್ಕೋತೀನಿ. ಎಲ್ಲ ಮುಗಿದಾದ್ಮೇಲೆ ಕೊನೆಗೆ ಅದನ್ನು ನಿಧಾನವಾಗಿ ತಾಳ್ಮೆಯಿಂದ ಕೂತು ಅದನ್ನು ಬಿಡಿಸ್ತೀನಿ. ಏಕೆಂದರೆ ಡೀಟೇಲ್ಸಾಗಿ ಆ್ಯಡ್ ಮಾಡಬೇಕಾಗಿರೋದೆ ಫೇಸ್ ಪಾರ್ಟು. ಅದು ಸ್ವಲ್ಪ ಆಚೆ ಈಚೆ ಹೋಯಿತು ಅಂತಂದರೆ ಇಡೀ ಪೇಂಟಿಂಗೇ ಹಾಳಾಗುತ್ತೆ. ಹಾಗಾಗಿ ಅದನ್ನು ತಾಳ್ಮೆಯಿಂದ ಕೂತು ಮಾಡಬೇಕು. ಒಂದಿನ ಎಲ್ಲ ಕೂತು ಗಣೇಶನ ಬಿಡಿಸಾದ್ಮೇಲೆ ಈಗ ಗಣೇಶನಿಗೆ ಅಕ್ಕಪಕ್ಕದಲ್ಲಿ ಡೆಕೋರೇಷನ್ ಮಾಡಬೇಕು ಅಂತೇಳಿ ಈಗ ಗಣೇಶನಿಗೆ ಡೆಕೋರೇಷನ್ ಮಾಡ್ತಿದ್ದೇನೆ. ಈಗ ಆಲ್ರೆಡಿ ನಮ್ಮ ಮನೆ ತುಂಬ ಪೇಂಟಿಂಗ್ಸ್ಗೆಲ್ಲ ಎಲ್ಲ ಗೋಡೆ ಮೇಲೂ ತುಂಬೋಗಿದೆ. ಇದ್ದಿದ್ದೊಂದು ಗೋಡೆ ಮೇಲೆ ಏನು ಬಿಡಿಸೋದು ಅಂತ ತಲೆಗೆ ಯೋಚನೆ ಮಾಡಿದಾಗ ಚಿಕ್ಕ ವಯಸ್ಸಲ್ಲಿ ನಾವು ಗಣೇಶನ ಹಠ ಮಾಡಿ ತರಿಸಿ ಕೂರಿಸ್ತಿದ್ವಿ. ಆದರೆ ಇವಾಗ ದೊಡ್ಡವರಾಗ್ತಾ ಗಣೇಶನ ಕೂರಿಸೋದು ಕಮ್ಮಿ ಆಗಿದೆ. ಹಾಗಾಗಿ ನಾನು ಏನಕ್ಕೆ ನನ್ನ ಕೈಯಾರೆ ಗಣೇಶನ ನಾನು ಗೋಡೆ ಮೇಲೆ ಬಿಡಿಸಿ ಈ ಸರಿ ಹಬ್ಬಕ್ಕೆ ಕೂರಿಸಬಾರ್ದು ಅಂತ ನನಗೊಂದು ಐಡಿಯಾ ಬಂತು. ಹಾಗಾಗಿ ಈ ಪೇಂಟಿಂಗ್ನ ಈಗ ನಾನು ಮಾಡ್ತಿದ್ದೇನೆ. ನಾನು ಪೇಂಟಿಂಗ್ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆಯವರು ಬಂದು, ನಮ್ಮಪ್ಪ ಆಗಿರ್ಬೋದು, ನಮ್ಮ ಅಕ್ಕ ಯಾರೇ ಆಗಿರಲಿ ಬಂದು ಒಂದೊಂದು ಸಜೆಷನ್ಸ್ ಕೊಡ್ತಾರೆ. ಈ ಥರ ಮಾಡು ಆ ಥರ ಮಾಡು ಅಂತ. ಅದು ತುಂಬ ಯೂಸ್ ಆಗುತ್ತೆ ನನಗೆ.
ಅದರಲ್ಲಿ ಏನೋ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗಿರುತ್ತೆ. ಈ ಥರ ಮಾಡು ಅಂತ ಅವ್ರು ಸಜೆಷನ್ ಕೊಟ್ಟಾಗ ನಾನು ಅದನ್ನು ಅಳವಡಿಸ್ಕೋತೀನಿ. ನಾನು ಪೇಂಟಿಂಗ್ನ ಯಾವಾಗಲೂ ಒಂದು ಕಡೆಯಿಂದ ಕಂಪ್ಲೀಟಾಗಿ ಮಾಡ್ಕೊಂಡು ಬರ್ತೀನಿ. ಅಲ್ಲಾರ್ಧ ಮಾಡಿ ಆದರೆ ಮೆಸ್ಸಪ್ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಫಸ್ಟ್ ಒಂದು ಕಡೆಯಿಂದ ಕರೆಕ್ಟಾಗಿ ನಿಧಾನಕ್ಕೆ ಮಾಡ್ಕೊಂಡು ಬರ್ತೀನಿ. ಅಲ್ಲಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ಕೂತು ಸ್ವಲ್ಪ ಯೋಚನೆ ಮಾಡಿ ನಿಧಾನಕ್ಕೆ ಬಿಡಿಸಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ತುಂಬ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡ್ಕೊಂಡು ಬಿಡಿಸ್ತಾ ಕೂತ್ರೆ ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ. ನಮ್ಮ ಅಪ್ಪಾಜಿ ಅಂಗಡಿಯಿಂದ ಬಂದು ಪೇಂಟಿಂಗ್ ನೋಡ್ತಿದ್ದಂಗೆ ಮನೆ ತುಂಬ ಹಸಿರು ಬಿಟ್ಟಿದೆಯಾ ಮತ್ತೆ ಈಗಲೂ ಹಸ್ರಾ ಅಂತ ಹೇಳಿ ನಕ್ಕೊಂಡು ನನ್ನ ಆಡ್ಕೋತಿದ್ರು. ನಿನಗೆ ಹಸಿರು ಬಿಟ್ಟೆ ಬೇರೆ ಏನು ಬಿಡ್ಸೋಕ್ಕೆ ಬರಲ್ಲ ಅಂತ. ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಈ ಗ್ರೀನರಿ ಸುತ್ತಮುತ್ತ ಹಸಿರಿತ್ತು ಅಂತಂದರೆ ಏನೋ ಒಂದು ಪೀಸ್ ನೆಮ್ಮದಿ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಎಲ್ಲೇ ಹೋದರೂ ನಾನು ಈ ಹಸಿರು ಇದ್ದೇ ಇರುತ್ತೆ. ನನಗೆ ಪರ್ಸ್ನಲಿ ಗಣೇಶ ಅಂದರೆ ತುಂಬ ಇಷ್ಟ ಇರೋದರಿಂದ ಈ ಪೇಂಟಿಂಗ್ ಮಾಡಬೇಕಿದ್ರೆ ಏನೋ ಒಂಥರ ಖುಷಿ, ಸಮಾಧಾನ, ಯಾವುದೇ ಥರ ಸ್ಟ್ರೆಸ್ಸು ಅಥವಾ ತುಂಬ ನೋವು ಪಟ್ಕೊಂಡು ಮಾಡ್ದೇ ತುಂಬ ಖುಷಿಯಿಂದ ಇಷ್ಟಪಟ್ಟು ಮಾಡಿದೆ. ಫೈನಲಿ ಹಿಯರ್ ಇಸ್ ದ ಫೈನಲ್ ಔಟ್ಪುಟ್. ನಮ್ಮ ಪುಟ್ಟ ಗಣೇಶ